ಮಾಧ್ಯಮ ಮಿತ್ರರು ನೋಡಿದಿರಿ. ನಮ್ಮ ಬೆಳಗಾಂ APMC ತರಕಾರಿ ಮಾರ್ಕೆಟ್ ಅತ್ಯುತ್ತಮವಾಗಿ ನಿನ್ನೆ ಪ್ರಾರಂಭವಾಗಿದ್ದು, ಅದೇ ರೀತಿಯಾಗಿ ರೈತರು ಮತ್ತು ವರ್ತಕರ ಸಹಕಾರದೊಂದಿಗೆ ಉತ್ತಮವಾದಂಥ ಬೆಳೆದಂಥ ಬೆಳೆಯನ್ನು ರೈತರು ಇಲ್ಲಿ ಉತ್ತಮವಾದಂಥ ದರದಲ್ಲಿ ಮಾರಾಟವನ್ನು ಮಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ APMC ಮಾರ್ಕೆಟ್ ವಿಶಾಲವಾದ ಸ್ಥಳವನ್ನು ಹೊಂದಿದ್ದು, ಅತ್ಯುತ್ತಮವಾದ ಕಟ್ಟಡ ವ್ಯವಸ್ಥೆ ಇದ್ದು, ಮಳಿಗೆಗಳನ್ನು ಕೂಡ ಹೊಂದಿದೆ. ಈ ತರಕಾರಿ ಮಾರುಕಟ್ಟೆಯಲ್ಲಿ ನಮ್ಮಲ್ಲಿ ಸುಮಾರು 250 ಮಳಿಗೆಗಳನ್ನು ಹೊಂದಿದೆ. ಈಗಾಗಲೇ ನಾವು 100 ಮಳಿಗೆಯಷ್ಟನ್ನು ಕೊಟ್ಟಿದ್ದೀವಿ. ಹಾಗೂ ಉಳಿದಂತಹ ಮಳಿಗೆಗಳು 150 ಮಳಿಗೆಗಳೇನಿದೆ, ಯಾವ ರೀತಿ ನಮಗೆ ಬೇಡಿಕೆ ಬರುತ್ತೆ, ಬೇಡಿಕೆ ಬಂದ ರೀತಿಯಲ್ಲಿ ತಾತ್ಕಾಲಿಕವಾಗಿ ಸದ್ಯದಲ್ಲಿ ನಾವು ಅವರಿಗೆ ಹಂಚಿಕೆಯನ್ನು ಮಾಡ್ತೀವಿ. ಮತ್ತು ಮುಂದಿನ ದಿನಗಳಲ್ಲಿ ಆ ಮಳಿಗೆಗಳನ್ನು ಟೆಂಡರ್ ಮೂಲಕ ನಾವು ಹಂಚತಕ್ಕಂತಹ ಒಂದು ಕಾರ್ಯವನ್ನು ನಡೆಸ್ತೀವಿ. ಅಲ್ಲಿವರೆಗೆ ತಾತ್ಕಾಲಿಕವಾಗಿ ಮಳಿಗೆಗಳನ್ನು ಬೇಡಿಕೆ ಮೇಲೆ ಹೆಂಗಿದೆ ಬಾಡಿಗೆ ರೂಪದಲ್ಲಿ ಅವರಿಗೆ ಮಳಿಗೆಯನ್ನು ಹಂಚತಕ್ಕಂತಹ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿಯಾಗಿ ನಮ್ಮ APMC ಎಲ್ಲ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನು ಹೊಂದಿದೆ. ವಿಶಾಲವಾದ ರಸ್ತೆಯನ್ನು ಹೊಂದಿದೆ, ಹಾಗೂ ವಾಹನಗಳ ಪಾರ್ಕಿಂಗಿಗೆ ಸ್ಥಳಾವಕಾಶ ಇದೆ. ಮತ್ತು ವಾಹನ ಸಂಚಾರಕ್ಕೆ ಯಾವುದೇ ದಟ್ಟಣೆ ಆಗದಂಗೆ ನಾವು ಸೆಕ್ಯೂರಿಟಿ ಗಾರ್ಡ್ಸ್ಗಳನ್ನು ತಗೊಂಡು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನಿರಂತರವಾಗಿ ನಮ್ಮ APMC ಸಿಬ್ಬಂದಿಗಳು ನಿರಂತರವಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಂದಂತಹ ರೈತರಾಗಿರ್ಬೋದು, ವರ್ತಕರಾಗಿರ್ಬೋದು, ಖರೀದಿದಾರರಾಗಿರ್ಬೋದು, ಅವರಿಗೆಲ್ಲ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯದ ವ್ಯವಸ್ಥೆ, ಹಾಗೂ ರೈತರು ತಂಗ್ಲಿಕ್ಕೆ ಅಂದರೆ ರೈತ ಭವನದ ವ್ಯವಸ್ಥೆ ಅವನ್ನೆಲ್ಲ ಕಲ್ಪಿಸಿ ಅವರೊಂದಿಗೆ ನಮ್ಮ ಸಿಬ್ಬಂದಿಗಳು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಈಗ ನಾನು ತಮಗೆ ಆಲ್ರೆಡಿ ಹೇಳಿದೆ, ಮಳಿಗೆಗಳು ಸುಮಾರು 100ರಷ್ಟು ಮಳಿಗೆಯನ್ನು ನಾವು ಹಂಚಿಕೆಯನ್ನು ಮಾಡಿ ಆಗಿದೆ. ಈಗ ತುರ್ತಾಗಿ ನಾವು ತಾತ್ಕಾಲಿಕವಾಗಿ ಉಳಿದಂಥ ಮಳಿಗೆಗಳನ್ನು ಕೂಡ ಬೇಡಿಕೆ ಇದ್ದ ಹಾಗೆ ಅಲಾಟ್ ಮಾಡಿರ್ತೀವಿ. ಟೆಂಡರ್ ಏನಿದೆಯಲ್ಲ, ಮುಂದಿನ ದಿನಗಳು ನಮ್ಮ ಒಂದು ಪ್ರಕ್ರಿಯೆ ಯಾವ ರೀತಿಯ ಇಲಾಖೆಯ ಪ್ರಕ್ರಿಯೆ ಇದೆ, ಪ್ರಕ್ರಿಯೆ ಮೂಲಕ ನಾವು ಮೇಲಿನ ಅಧಿಕಾರಿಗಳಿಂದ ಅನುಮತಿಯನ್ನು ಪಡೆದು ಅದನ್ನು ಟೆಂಡರ್ ಮಾಡ್ತಕ್ಕಂಥ